ಮಾರ್ಕಂಡೇಯ ಪುರಾಣದಲ್ಲಿ ಒಬ್ಬ ಮಗ ತನ್ನ ತಂದೆಗೆ ದತ್ತಾತ್ರೇಯನ ಮಹಾತ್ಮೆಯನ್ನ ತಿಳಿಸ್ಕೊಂಡು ಹೋಗ್ತಾ ಇದ್ದಾನೆ. ಅದರಲ್ಲಿ ಅಲರ್ಕ ರಾಜನಿಗೆ ದತ್ತಾತ್ರೇಯ ಯಾವ ರೀತಿ ಅನುಗ್ರಹವನ್ನು ಮಾಡಿದ ಅಂತ ಆ ಕಥೆಯನ್ನ ತಿಳಿಸ್ತಾ ಅದಕ್ಕೆ ಪೂರ್ವ ಪೀಠಿಕೆಯಾಗಿ ಆ ಅಲರ್ಕನ ತಾಯಿ ಮದಾಲಸ ಅವಳ ಕಥೆಯನ್ನು ತಿಳಿಸ್ಕೊಂಡು ಹೋಗ್ತಾ ಇದ್ದಾನೆ. ಈ ಮದಾಲಸಳನ್ನ ಋತಧ್ವಜ ಅಂತ ರಾಜ ತಾನು ವಿವಾಹವಾದ. ಈ ಋತಧ್ವಜ ಶತ್ರುಜಿತ್ ರಾಜನ ಮಗ. ಈ ಋತಧ್ವಜ ಪಾತಾಳಕೇತುವನ್ನ ಕೊಂದು ನಂತರ ಮದಾಲಸಳನ್ನ ಮದುವೆಯಾಗಿ ತಾನು ತನ್ನ ನಗರಕ್ಕೆ ಬಂದ. ತಂದೆ ಬಹಳ ಸಂತೋಷಪಟ್ಟ. ಅದರೊಟ್ಟಿಗೆ ಆ ಋತಧ್ವಜನ ಬಳಿ ಒಂದು ಕುದುರೆಯೂ ಇತ್ತು, ಕುವಲಯಾಶ್ವ ಅಂತ. ಆ ಕುದುರೆಯಿಂದ ಕೂಡಿಕೊಂಡವನಾಗಿ ತಾನು ಆನಂದವಾಗಿದ್ದಾನೆ. ಆ ಸಂದರ್ಭದಲ್ಲಿ ತಂದೆ ಶತ್ರುಜಿತ್ ಹೇಳ್ತಾನೆ ಋತಧ್ವಜನಿಗೆ, ನೋಡು ಮಗನೇ, ನಾವು ರಾಜರಾಗಿ ಕ್ಷತ್ರಿಯರಾಗಿ ನಮ್ಮ ಕರ್ತವ್ಯವನ್ನು ಪಾಲನೆ ಮಾಡಬೇಕು. ಸುಮ್ಮನೆ ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಅದಕ್ಕಾಗಿ ನಿನಗೆ ಹೇಗಿದ್ರೂ ಒಳ್ಳೆಯ ಕುದುರೆ ಇದೆ, ಅದಕ್ಕಾಗಿ ಪ್ರತಿದಿನ ನೀನು ಸಂಚಾರ ಮಾಡು. ಬ್ರಾಹ್ಮಣರಿಗೆ ಸಜ್ಜನರಿಗೆ ಎಲ್ಲಾದರೂ ತೊಂದರೆ ಬರ್ತದ ಅಂತ ನೋಡಿ. ಯಾಕಂದ್ರೆ ಬ್ರಾಹ್ಮಣರನ್ನ ಸಜ್ಜನರನ್ನ ರಕ್ಷಣೆ ಮಾಡುವಂತಹದ್ದು ನಮ್ಮ ಮುಖ್ಯ ಕರ್ತವ್ಯ. ಅವರಿಗೆ ಏನು ತೊಂದರೆ ಬರ್ತದೆ ಆ ತೊಂದರೆಯನ್ನೆಲ್ಲ ಪರಿಹಾರ ಮಾಡು, ಪ್ರತಿದಿನ ಈ ಕೆಲಸ ಮಾಡು ಅಂತ ಹೇಳಿ ತಂದೆ ಮಗನಿಗೆ ಹೇಳ್ತಾನೆ. ಋತಧ್ವಜ ಆಯ್ತಪ್ಪ ನಾನು ಹಾಗೆ ಮಾಡ್ತೇನೆ ಅಂತ ಹೇಳ್ತಾನೆ. ಬೆಳಗ್ಗೆ ತಾನು ಕುದುರೆಯಲ್ಲಿ ಕೂತು ಹೊರಟ ಅಂತ ಹೇಳಿದ್ರೆ ಮಧ್ಯಾಹ್ನದ ತನಕ ತಿರುಗುತ್ತಾನೆ, ಎಲ್ಲಾ ಕಡೆ ತಿರುಗುತ್ತಾನೆ. ಎಲ್ಲಾದ್ರೂ ಬ್ರಾಹ್ಮಣರಿಗಾಗ್ಲಿ ಸಜ್ಜನರಿಗಾಗ್ಲಿ ಋಷಿ ಮುನಿಗಳಿಗಾಗ್ಲಿ ತೊಂದರೆ ಉಂಟಾಗ್ತಾ ಇದೆಯಾ, ಯಾರಿಂದಾದ್ರೂ ಯಾವುದೇ ಪ್ರಾಣಿಗಳಿಂದಾಗ್ಲೂ ತೊಂದರೆ ಉಂಟಾಗ್ತಾ ಇದೆಯಾ ನೋಡ್ತಾನೆ. ತೊಂದರೆ ಇದ್ದ ತೊಂದರೆಯನ್ನೆಲ್ಲ ಪರಿಹಾರ ಮಾಡ್ತಾನೆ. ಈ ರೀತಿ ಮಾಡ್ಕೊಂಡು ಬರ್ತಾನೆ. ಮಧ್ಯಾಹ್ನದ ಮೇಲೆ ಮನೆಗೆ ಬರ್ತಾನೆ. ಆಮೇಲೆ ಮದಾಳಸಲೊಟ್ಟಿಗೆ ತಾನು ಆನಂದವಾಗಿ ಕಾಲವನ್ನು ಕಳೀತಾನೆ. ಈ ರೀತಿ ಇವನು ಕಾಲ ಕಳೀತಾ ಇದ್ದಾನೆ. ಒಮ್ಮೆ ಇದೇ ರೀತಿ ಬ್ರಾಹ್ಮಣರನ್ನು ರಕ್ಷಣೆ ಮಾಡಬೇಕು ಅಂತ ತಾನು ಕುದುರೆಯನ್ನು ಏರಿ ಹೋಗ್ತಾ ಇರಬೇಕಾದ್ರೆ ಒಂದು ಸರೋವರವನ್ನ ಕಂಡ. ಆ ಸರೋವರದ ಬಳಿ ಒಬ್ಬ ಸನ್ಯಾಸಿ ಕೂತಿದ್ದ. ವಾಸ್ತವಿಕವಾಗಿ ಅವನು ಸನ್ಯಾಸಿ ಅಲ್ಲ, ಸನ್ಯಾಸಿ ವೇಷದಲ್ಲಿದ್ದಂತಹ ಒಬ್ಬ ದೈತ್ಯ. ಇವನು ರಾಕ್ಷಸ ದೈತ್ಯ. ಇವನು ಯಾರು ಅಂದ್ರೆ ಮತ್ಯಾರು ಅಲ್ಲ, ಹಿಂದೆ ಈ ಋತಧ್ವಜ ಯಾವ ಪಾತಾಳಕೇತು ಎಂಬಂತಹ ದೈತ್ಯನನ್ನ ಕೊಂದಿದ್ದ ಆ ಪಾತಾಳಕೇತುವಿನ ಮಗ ಇವನು, ತಾಲಕೇತು ಅಂತ. ಇವನು ಈ ಋತಧ್ವಜನನ್ನ ನೋಡಿದ ಕೂಡಲೇ ಇವನು ನನ್ನ ಅಪ್ಪನನ್ನ ಕೊಂದಿದವನು ಅಂತ ತೀರ್ಮಾನ ಮಾಡಿದ. ನಮ್ಮಪ್ಪನ ಕೊಂದವನು, ಈಗ ನಾನು ಸೇಡು ತೀರಿಸ್ಕೊಳ್ಬೇಕು. ನನ್ನಪ್ಪನನ್ನು ಇವನು ಏನು ಕೊಂದಿದ್ದಾನೆ ಅದಕ್ಕೆ ಪ್ರತಿಯಾಗಿ ನಾನು ಸೇಡು ತೀರಿಸ್ಕೊಳ್ತೇನೆ, ಮಾಡ್ತೇನೆ ಅಂತ ಹೇಳ್ದ. ತಾನು ಇವನು ಬಂದಾಗ ತಪಸ್ಸಿಗೋಸ್ಕರ ಕೂತ. ಈ ಋತಧ್ವಜ ಬಂದವನೇ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿ ಆ ಋಷಿಗಳ ಬಳಿ, ಸ್ವಾಮಿ ನಿಮ್ಗೆ ಏನಾದರೂ ತೊಂದರೆ ಆಗಿದೆಯಾ, ಏನು ಕತೆ ಅಂತೆಲ್ಲ ಕೇಳಿದಾಗ ಈ ಋಷಿ ವೇಷದಲ್ಲಿದ್ದಂತಹ ತಾಲಕೇತು ಏನಿದ್ದಾನೆ ಅವನು ಹೇಳ್ತಾನೆ, ನನಗೆ ಒಂದು ವರುಣ ಯಾಗ ಮಾಡಬೇಕು ಅಂತ ಆಸೆ, ವರುಣ ಎಷ್ಟಿ ಅದನ್ನು ಮಾಡಬೇಕು ಅಂತ ಆಸೆ. ಆದರೆ ನನಗೆ 2 ತಾಪತ್ರಯ ಇದೆ ಅಂತ ಹೇಳ್ತಾನೆ. ಮೊದಲನೇದಾಗಿ ಏನಂತ ಹೇಳಿದ್ರೆ, ನನಗೆ ಅದಕ್ಕೆ ಬೇಕಾದಷ್ಟು ದುಡ್ಡಿಲ್ಲ, ನನ್ನ ಬಳಿ ಅದಕ್ಕೆ ಬೇಕಾದಷ್ಟು ದುಡ್ಡಿಲ್ಲ. ಎರಡನೇದು ಏನು ಅಂತ ಹೇಳಿದ್ರೆ, ನಾನು ಆ ವರುಣ ಯಾಗವನ್ನ ಮಾಡ್ಲಿಕ್ಕೆ ತೊಡಗಿದೆ ಅಂದ್ರೆ ನನ್ನ ಆಶ್ರಮವನ್ನ ನೋಡ್ಕೊಳ್ಳುವವರಿಲ್ಲ. ಆ ರೀತಿ 2 ನನಗೆ ಸಮಸ್ಯೆ ಇದೆ. ಅದನ್ನು ನೀನು ಪರಿಹಾರ ಮಾಡಿದೆ ಅಂತ ಹೇಳಿದ್ರೆ ಅದಕ್ಕಿನ್ನೇನಿಲ್ಲ, ನಿನ್ನ ಕಂಠದಲ್ಲಿ ಏನೊಂದು ಹಾರವನ್ನು ಹಾಕೊಂಡಿದ್ಯಾ, ಆ ಹಾರವನ್ನ ನೀನು ಕೊಟ್ಟೆ ಅಂತ ಆದ್ರೆ ನನಗೆ, ನಾನು ಅದನ್ನು ತಗೊಂಡು ಹೋಗಿ ಅದನ್ನ ಮಾರಿಯ ಏನಾದರೂ ಮಾಡಿ ಆ ದುಡ್ಡಿನಿಂದ ವರುಣ ಎಷ್ಟಿಯನ್ನು ಮಾಡ್ತೇನೆ. ಮತ್ತೆ ನಾನು ಆ ವರುಣ ಎಷ್ಟಿಯನ್ನು ಮಾಡಿ ಮುಗಿಸುವ ತನಕ ನೀನು ನನ್ನ ಆಶ್ರಮವನ್ನ ಇಲ್ಲೇ ಇದ್ದು ನೋಡ್ಕೊಳ್ತಾ ಇದ್ದೆ ಅಂತ ಹೇಳಿದ್ರೆ ನನಗೆ ಬಹಳ ಅನುಕೂಲ ಆಗ್ತದೆ ಅಂತ ಹೇಳ್ತಾನೆ. ಪಾಪ ಈ ಋತಧ್ವಜ ಆಯ್ತು ಅಂತ ಒಪ್ಪಿದ. ಆಯ್ತು, ಅದಕ್ಕೇನು ತೊಂದರೆ ಇಲ್ಲ, ನನ್ನಿಂದಾಗಿ ನಿಮ್ಗಷ್ಟು ಉಪಕಾರ ಆಗ್ತದೆ ಅಂತ ಹೇಳಿದ್ರೆ ಖಂಡಿತವಾಗಿ ನಾನು ಮಾಡ್ತೇನೆ. ಯಾಕಂದ್ರೆ ನಾನಿರುವುದೇ ಬ್ರಾಹ್ಮಣರನ್ನ ಉಳಿಸ್ಲಿಕ್ಕೋಸ್ಕರ, ಬ್ರಾಹ್ಮಣರ ರಕ್ಷಣೆ ಮಾಡ್ಲಿಕ್ಕೋಸ್ಕರ, ಋಷಿಮುನಿಗಳಿಗೆ ಸಹಾಯ ಮಾಡ್ಲಿಕ್ಕೋಸ್ಕರ ಅಂತ ಹೇಳಿ ತನ್ನ ಕೊರಳಿನಲ್ಲಿದ್ದಂತಹ ನೆಕ್ಲೆಸ್, ಕಂಠಹಾರ ಏನಿದೆ ಆ ಕಂಠಹಾರವನ್ನು ತೆಗೆದುಕೊಟ್ಟು ಆಯ್ತು ನೀವು ಆನಂದದಿಂದ ಹೋಗಿ ಬನ್ನಿ, ನಿಮ್ಮ ಎಲ್ಲ ಯಾಗವನ್ನೆಲ್ಲ ಮುಗಿಸಿ ಬನ್ನಿ, ನಾನು ಅಲ್ಲಿ ತನಕ ಈ ಆಶ್ರಮವನ್ನು ನೋಡ್ಕೊಳ್ತಾ ಇರ್ತೇನೆ, ಇಲ್ಲಿಂದ ನಾನು ಕದಲುವುದಿಲ್ಲ ಅಂತ ಮಾತು ಕೊಟ್ಟ. ಆಯ್ತು ಅಂತ ಹೇಳಿದಂತಹ ಈ ತಾಲಕೇತು ಋಷಿವೇಷದಲ್ಲಿದ್ದವ ನೀರಿನಲ್ಲಿ ಮುಳುಗಿದ. ಯಾಕಂದ್ರೆ ನೀರಿನಲ್ಲಿ ಮುಳುಗಿ ನನಗೆ ಯಾಗ ಮಾಡಬೇಕು ಏನು ಅಂತ ಅವನು ಹೇಳಿದವ. ನೀರಿನಲ್ಲಿ ಮುಳುಗಿದವನೇ ಆಮೇಲೆ ಸೀದಾ ತಾನು ಈ ಋತಧ್ವಜನ ನಗರ ಏನಿದೆ ಅಲ್ಲಿಗೆ ಹೋದ. ಅಲ್ಲಿಗೆ ಹೋಗಿ ಅಲ್ಲಿ ಋತಧ್ವಜನ ತಂದೆ ಏನಿದ್ದಾನೆ ಶತ್ರುಜಿತ್ತು, ಆ ಶತ್ರುಜಿತ್ ಬಳಿ ಹೋದ. ಶತ್ರುಜಿತ್ ರಾಜನ ಬಳಿ ಹೋಗಿ ಹೇಳ್ತಾನೆ, ರಾಜನ್ ನಿಮಗೊಂದು ಅತ್ಯಂತ ಕೆಟ್ಟ ಸುದ್ದಿಯನ್ನು ನಾನು ಹೇಳಬೇಕಾಗಿದೆ ಅಂತ. ಅಂದ್ರೆ ಋಷಿಯ ವೇಷದಲ್ಲೇ ಇದ್ದಾನೆ, ಋಷಿಯ ವೇಷದಲ್ಲೇ ಇದ್ದ ಹೇಳ್ತಾನೆ, ನಿಮಗೊಂದು ಅತ್ಯಂತ ಕೆಟ್ಟ ಸುದ್ದಿಯನ್ನು ನಾನು ಹೇಳಬೇಕಾಗಿದೆ ಅಂತ ಹೇಳ್ತಾನೆ. ಶತ್ರುಜಿತ್ ಕೇಳ್ತಾನೆ, ಋಷಿಗಳೇ ಮುನಿಗಳೇ ಏನು?
ಅಂಥದ್ದೇನು ಅಂತ. ಅದಕ್ಕೆ ಹೇಳ್ತಾನೆ, ನೋಡಿ ನಿಮ್ಮ ಮಗ ಋತಧ್ವಜ ಬ್ರಾಹ್ಮಣನ ರಕ್ಷಣೆಯನ್ನ ಮಾಡ್ತಾ ಋಷಿಗಳನ್ನ ರಕ್ಷಣೆ ಮಾಡ್ತಾ ಹೋಗ್ತಾ ಇರಬೇಕಾದ್ರೆ ಒಬ್ಬ ಕೆಟ್ಟ ದೈತ್ಯ ಏನಿದ್ದಾನೆ, ದೈತ್ಯ ಅವನನ್ನು ಕೊಂದು ಹಾಕಿದ ಅಂತ ಹೇಳ್ತಾನೆ. ದೈತ್ಯ ನಿಮ್ಮ ಮಗನನ್ನ ಕೊಂದು ಹಾಕಿದ. ಆ ಕುದುರೆ ಏನಿತ್ತು, ಕುದುರೆಯನ್ನು ಕಸಿದುಕೊಂಡು ಹೋದ. ಅವರಿಬ್ರು ಹೋರಾಟ ಮಾಡಬೇಕಾದ್ರೆ ನಾನು ನೋಡಿದೆ, ತುಂಬಾ ಬೇಸರ ಆಯಿತು ನನಗೆ. ನೋಡಿ, ಆ ಹೋರಾಟದಲ್ಲಿ ನಿಮ್ಮ ಮಗನ ಕುತ್ತಿಗೆಯಲ್ಲಿದ್ದಂತಹ ಕಂಠಹಾರ ಏನಿದೆ ಅದು ಕೆಳಗೆ ಬಿತ್ತು. ಅದು ನೋಡಿ ಇಲ್ಲಿದೆ ಅಂತ ತಾನು ತೆಗೆದು ತೋರಿಸಿದ ಆ ಕಂಠಹಾರವನ್ನ. ಮತ್ತೆ ನಿಮ್ಮ ಮಗನ ದೇಹ ಅಲ್ಲೇನು ಬಿದ್ದಿತ್ತು ಅದನ್ನ ಅಲ್ಲಿ ಕಾಡಿನಲ್ಲಿದ್ದ ಜನರೆಲ್ಲ ಸೇರ್ಕೊಂಡು ಸುಟ್ಟು ಹಾಕ್ಬಿಟ್ರು. ಹಾಗಾಗಿ ನಿಮ್ಮ ಮಗ ಇವಾಗಿಲ್ಲ, ಸತ್ತು ಹೋಗಿದ್ದಾನೆ. ಆ ದುಃಖದ ವಿಷಯವನ್ನು ತಿಳಿಸ್ಲಿಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ ಅಂತ ಆ ಕಂಠದ ಹಾರವನ್ನ ಕೊಟ್ಟ, ಈ ವಿಷಯವನ್ನು ಹೇಳಿದ. ಇದನ್ನು ಕೇಳಿ ಶತ್ರುಜಿತ್ತು ಬಹಳ ಇದು ದುಃಖವನ್ನ ಪಟ್ಟ. ಅವನ ಪತ್ನಿಯು ಕೂಡ ದುಃಖ ಪಟ್ಲು. ಈ ವಿಷಯ ಮದಾಲಸಳಿಗೆ ಗೊತ್ತಾಯಿತು, ನನ್ನ ಗಂಡ ಸತ್ತೋಗಿದ್ದಾರೆ ಅಂತ. ಅದನ್ನು ಕೇಳಿದ ಕೂಡಲೇ ಅವಳು ಎಷ್ಟು ಗಂಡನನ್ನ ಹಚ್ಚಿಕೊಂಡಿದ್ಲು ಅಂತ ಹೇಳಿದ್ರೆ, ಗಂಡನಲ್ಲೊಂದು ಅವಳಿಗೆ ಎಷ್ಟು ಪ್ರೀತಿ ಇತ್ತು ಅಂತ ಮದಾಳಸಳಿಗೆ ಋತಧ್ವಜ ಸತ್ತೋದ ಅಂತ ವಿಷಯವನ್ನು ಕೇಳಿ ತಡ್ಕೊಳ್ಳಿಕ್ಕೆ ಆಗ್ಲಿಲ್ವಂತೆ. ಅವಳಿಗೆ ತಡ್ಕೊಳ್ಳಿಕ್ಕಾಗದೆ ಕೂಡಲೇ ಹಾರ್ಟ್ ಫೈಲ್ ಆಗಿ ಅಲ್ಲಿ ಬಿದ್ದು ಸತ್ತೇ ಹೋಗ್ಬಿಟ್ಲು ಅವಳು. ಮದಾಲಸ ಸತ್ತೇ ಹೋದ್ಲು ಅಲ್ಲಿ ಬಿದ್ದು. ಹೀಗೆ ಒಂದು ಕಡೆಯಿಂದ ಮಗನೂ ಹೋದ, ಸೊಸೆಯೂ ಹೋದ್ರು. ಇಡೀ ಅರಮನೆ ಎಲ್ಲೆಲ್ಲಾ ಕಡೆ ದುಃಖದ ವಾತಾವರಣವೇ, ಎಲ್ಲರೂ ಅಳ್ತಾ ಇದ್ದಾರೆ, ಒಂದೇ ಸಮನೆ ಅಳ್ತಾ ಇದ್ದಾರಂತೆ. ಅಂತಹ ಸಂದರ್ಭದಲ್ಲಿ ಇದ್ದದ್ರಲ್ಲಿ ತಂದೆ ಶತ್ರುಜಿತ್ ಏನಿದ್ದಾನೆ ಅವನೇ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಎಲ್ಲ ಅರಮನೆಯಲ್ಲಿದ್ದಂಥ ತನ್ನ ಬಂಧು ಬಾಂಧವರು ಎಲ್ರಿಗೂ ಕೂಡ ಹೇಳ್ತಾನೆ, ನೋಡಿ ನಾನಿವಾಗ ಬಹಳಷ್ಟು ಯೋಚನೆ ಮಾಡಿದೆ, ಅಳಬೇಕಾಗಿಲ್ಲ ಅಂತ ಹೇಳ್ತಾನೆ. ನನ್ನ ಮಗನನ್ನ ಸೊಸೆಯನ್ನ ಕಳ್ಕೊಂಡಿದ್ದೇನೆ, ಅದು ಅಳುವಂತ ಸುದ್ದಿ ಏನಲ್ಲ ಅಂತ ಹೇಳ್ತಾನೆ. ಅಳಬೇಕಾಗಿಲ್ಲ, ನೀವು ಕೂಡ ಅಳಬೇಡಿ, ನಾನು ಅಳುವುದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಬಹಳ ಸುಂದರವಾದ ಮಾತನ್ನು ಹೇಳ್ತಾನೆ ಅವನು. ಸರ್ವೇಷಾಮೇವ ಸಂಚಿತ್ಯ ಸಂಬಂಧಾನಾಂ ಅನಿತ್ಯತಾಂ ಕಿನ್ನು ಶೋಚಾಮಿ ಸನಯಂ ಕಿನ್ನು ಶೋಚಾಮಿ ಹಂ ಸ್ನುಷಾಂ. ಯಾಕಂತ ಹೇಳಿದ್ರೆ ಮೊದಲನೆಯ ವಿಷಯ ಏನು ಅಂತ ಹೇಳಿದ್ರೆ, ನಾವು ಇಲ್ಲಿಗೆ ಬಂದ ಮೇಲೆ ಏನೇನು ಸಂಬಂಧಗಳು ನಮಗೆ ಕಟ್ಟು ಬೀಳ್ತವೆ, ಎಲ್ಲಾ ಸಂಬಂಧಗಳು ಕೂಡ ಅನಿತ್ಯ, ಟೆಂಪರರಿ. ಅದು ಒಂದು ದಿನ ಆ ಸಂಬಂಧವನ್ನ ಕಡ್ಕೊಂಡು ಹೋಗಲೇಬೇಕಾಗ್ತದೆ, ನಾವು ಅನಿವಾರ್ಯ ಅದು. ಅದರಿಂದಾಗಿ ಎಷ್ಟು ನಾವು ಹತ್ಕೊಂಡು ಕೂತರು ಕೂಡ ಹೋಗುವುದನ್ನ ನಾವು ಮತ್ತೆ ಪಡೀಲಿಕ್ಕೆ ಆಗೋದಿಲ್ಲ, ಹೋಗಲೇಬೇಕದು, ಏನು ಮಾಡ್ಲಿಕ್ಕಾಗಲ್ಲ. ಆದರೆ ಇನ್ನೊಂದು ವಿಷಯ ನನಗೇನು ಅಂತ ಹೇಳಿದ್ರೆ, ಪ್ರಾಪ್ತೋ ಮೇದ್ಯ ಸುತೋ ಮೃತ್ಯುಂ ಕಥಂ ಶೋಚ್ಯಸ್ಯ ಧೀಮತಾಂ ಅವಶ್ಯಂ ಯಾತಿ ಯದ್ದೇಹಂ ತದ್ವಿಜಾನಾಂ ಕೃತೆ ಯದಿ. ಇನ್ಯಾಕೆ ನನಗೆ ದುಃಖ ಬರ್ತಾ ಇಲ್ಲ, ನಾನು ನಿಮಗೂ ಕೂಡ ದುಃಖ ಮಾಡಬೇಡಿ ಅಂತ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನನ್ನ ಮಗ ಇರ್ಬೋದು, ನಾನಿರ್ಬೋದು, ಇವತ್ತಲ್ಲ ನಾಳೆ ಸಾಯಲೇಬೇಕು. ಹುಟ್ಟಿದವನು ಒಂದು ದಿನ ಸಾಯಲೇಬೇಕು, ಅದನ್ನು ಯಾರಿಗೂ ಪರಿಹಾರ ಮಾಡ್ಲಿಕ್ಕೆ ಆಗೋಲ್ಲ. ಆದರೆ ನನ್ನ ಮಗ ಬ್ರಾಹ್ಮಣರನ್ನ ರಕ್ಷಣೆ ಮಾಡ್ತಾ, ಸಜ್ಜನರನ್ನ ರಕ್ಷಣೆ ಮಾಡ್ತಾ, ಋಷಿಮುನಿಗಳನ್ನ ರಕ್ಷಣೆ ಮಾಡ್ತಾ, ಅವರಿಗೋಸ್ಕರ, ಋಷಿಮುನಿಗಳಿಗೋಸ್ಕರ, ಬ್ರಾಹ್ಮಣರಿಗೋಸ್ಕರ, ಸಜ್ಜನರಿಗೋಸ್ಕರ, ನನ್ನ ಮಾತನ್ನು ಉಳಿಸ್ಲಿಕ್ಕೋಸ್ಕರ. ಯಾಕಂದ್ರೆ ನಾನು ಹೇಳಿದ್ದು, ಹೋಗಪ್ಪ ಈ ರೀತಿ ಬ್ರಾಹ್ಮಣರಿಗೆ ಸಜ್ಜನರಿಗೆಲ್ಲ ಸಹಾಯ ಮಾಡು ಅಂತ ಹೇಳಿದವ ನಾನು. ನನ್ನ ಮಾತನ್ನು ಉಳಿಸ್ಲಿಕ್ಕೋಸ್ಕರ, ಇಂತಹ ಸಜ್ಜನರ ರಕ್ಷಣೆಗೋಸ್ಕರ ತಾನು ಪ್ರಾಣ ಬಿಟ್ಟಿದ್ದಾನೆ ಅಂತ ಹೇಳಿದ್ರೆ, ಇದಕ್ಕಿಂತ ಖುಷಿಯ ವಿಷಯ ನನಗೇನಿದೆ ಅಂತ ಹೇಳ್ತಾನೆ. ನಿಜವಾಗಲೂ ಕೂಡ ನಾನು ದುಃಖ ಪಡಬೇಕಿತ್ತು. ಯಾವಾಗ ಅಂತ ಹೇಳಿದ್ರೆ, ಮಮ ಪುತ್ರೇಣ ಸಂತ್ಯಕ್ತಂ ನಾನು ಅಭ್ಯುದಯಕಾರಿ ತತ್ ಎಂಚ ಸತ್ಕುಲೋತ್ಪನ್ನ ಭರ್ತುರ್ ಏವ ಮನೋವ್ರತ. ನಿಜವಾಗ್ಲೂ ಕೂಡ ನಾನು ಹೆಮ್ಮೆ ಪಡಬೇಕಾದ ವಿಷಯ ಅಂತ ಹೇಳ್ತಾನೆ. ಕಥನ್ನು ಶೋಚ್ಯ ನಾರೀಣಾಂ ಭರ್ತುರನ್. ಇನ್ನು ನಾನು ಸೊಸೆಯ ಬಗ್ಗೆ ಕೂಡ ನಾನು ಹೆಮ್ಮೆ ಪಡಬೇಕಾಗಿದೆ ಅಂತ ಹೇಳ್ತಾನೆ. ಯಾಕಂದ್ರೆ ಇಂತಹ ಸೊಸೆ ಯಾರಿಗೆ ಸಿಗ್ತಾರೆ ಅಂತ, ಯಾರು ತನ್ನ ಗಂಡ ಮರಣ ಹೊಂದಿದ ಅಂತ ಕೇಳಿದ ಕೂಡಲೇ ತಾನು ಕೂಡ ಪ್ರಾಣವನ್ನ ಬಿಟ್ಲು. ಈ ರೀತಿ ಪತಿಯಲ್ಲಿ ಇಷ್ಟು ಅನುರಕ್ತಳಾದಂತಹ, ಇಷ್ಟು ಪತಿವ್ರತೆಯಾದಂತಹ ಒಬ್ಳು ಸೊಸೆ ನನಗೆ ಸಿಕ್ಕಿದಾಳೆ ಅಂತ ಹೇಳಿದ್ರೆ ಇದು ಯಾವ ಜನ್ಮದ ಪುಣ್ಯ ಅಂತ ಹೇಳ್ತಾನೆ. ಇದು ನಿಜವಾಗ್ಲೂ ದುಃಖ ಪಡುವ ಸಂಗತಿ ಅಲ್ಲ, ನಾನು ಖುಷಿ ಪಡಬೇಕಾದ ಸಂಗತಿ. ಇಂಥ ಮಗನನ್ನ, ಇಂಥ ಸೊಸೆಯನ್ನು ಪಡೆದಿದ್ದೇನೆ ಅಂತ. ಯಾಕಂತ ಹೇಳಿದ್ರೆ ನಿಜವಾಗ್ಲೂ ನಾನು ದುಃಖ ಪಡಬೇಕಿತ್ತು. ಯಾವಾಗ ಅಂತ ಹೇಳಿದ್ರೆ, ಗಂಡ ಸತ್ರು ಕೂಡ ಹೆಂಡತಿ ಯಾವುದೇ ವಿಧವಾದಂತಹ ಮಾನಸಿಕವಾದ ದುಃಖವನ್ನು ಅನುಭವಿಸದೇ ಇದ್ರೆ, ಅವಳಿಗೆ ಯಾವುದೇ ವಿಧವಾದ ಅಟ್ಯಾಚ್ಮೆಂಟ್ ಗಂಡನ ಬಗ್ಗೆ ಇಲ್ಲದೆ ಇದ್ರೆ, ಹೋದ್ರ ಒಳ್ಳೇದಾಯ್ತು ಅಂತ ಹೇಳೋದಾಗ್ಲಿ, ಅಥವಾ ತಾನು ಯಾವುದೇ ವಿಧವಾದಂತಹ ದುಃಖದ ಸಂಕೇತವನ್ನಾದ್ರೂ ಪ್ರಕಟಗೊಳಿಸದೇ ಇದ್ರೆ, ಬೇಡ, ಗಂಡ ಇಲ್ದಿದ್ರೆ ನನಗೆ ಯಾವುದೇ ಸುಖ ಭೋಗಗಳು ಬೇಡ, ಗಂಡ ಇಲ್ದಿದ್ರೆ ನನಗೆ ಈ ರೀತಿ ಏನನ್ನಾದ್ರೂ ತ್ಯಾಗ ಮಾಡು, ಇದು ಏನೂ ಇಲ್ಲ.
ಗಂಡ ಇದ್ದಾಗ ತಾನು ಯಾಕೆ ಬದುಕ್ತಾ ಇದ್ದೇನೋ ಗಂಡ ಸತ್ ಮೇಲೂ ಹಾಗೇ ಬದುಕ್ತಾ ಇದ್ದಾಳೆ ಅಂತ ಹೇಳಿದ್ರೆ ಅಂತ ಹೆಣ್ಣಿನ ಬಗ್ಗೆ ನಾನು ಪಶ್ಚಾತ್ತಾಪ ಪಡಬೇಕಾಗಿತ್ತು. ಅಂಥ ಸೊಸೆ ನನಗೆ ಸಿಕ್ಕಿದ್ರೆ ನಾನು ತುಂಬಾ ಪಶ್ಚಾತ್ತಾಪ ಪಡಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಇವಳು ನಿಜವಾಗಿ ನನ್ನ ಗಂಡನನ್ನು ಪ್ರೀತಿ ಮಾಡ್ತಾ ಇರಲಿಲ್ಲ, ಅಂದ್ರೆ ನನ್ನ ಮಗನನ್ನೇ ಇವಳು ಪ್ರೀತಿ ಮಾಡ್ತಾ ಇರಲಿಲ್ಲ. ಇವಳೇನೋ ಅನಿವಾರ್ಯ ಗಂಟು ಬಿದ್ದಿದೆ ಅಂತ ಒಳಗೆ ನನ್ನ ಮಗನನ್ನು ಒಟ್ಟಿಗೆ ಇರ್ತಾ ಇದ್ಲು, ಅಥವಾ ಏನೋ ಕಾಮತೀಟ ತೀರಿಸಿಕೊಳ್ಳಿಕ್ಕೋಸ್ಕರ ತನ್ನ ಗಂಡನೊಟ್ಟಿಗೆ ನನ್ನ ಮಗನೊಟ್ಟಿಗೆ ಇವಳು ಬದುಕ್ತಾ ಇದ್ಲೆ ಹೊರತು ನಿಜವಾಗಿ ಗಂಡನನ್ನ ಪ್ರೀತಿ ಮಾಡ್ತಾ ಇರಲಿಲ್ಲ. ಆ ರೀತಿ ನಾನು ತಿಳ್ಕೊಳ್ಬೇಕಾಗಿತ್ತು. ಆಗ ನಾನು ನನ್ನ ಸೊಸೆ ಹೋದಾಗ ದುಃಖ ಪಡಬೇಕಿತ್ತು, ಸೊಸೆ ಬಗ್ಗೆ ದುಃಖ ಪಡಬೇಕಿತ್ತು. ಆದರೆ ಇಂಥ ಸಂದರ್ಭದಲ್ಲ. ಯಾರು ಮಗನಿಗೋಸ್ಕರ ಅಂದ್ರೆ ಬ್ರಾಹ್ಮಣನಿಗೂ ತನ್ನ ಗಂಡನಿಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾಳೆ, ಅಂತಹ ಹೆಣ್ಣಿನ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಎನಿಸ್ತಾ ಇದೆ ಅಂತ ಹೇಳ್ತಾನೆ. ನಿಜವಾಗಿಯೂ ಕೂಡ ವಿಪ್ರಾಣ ಮಮ ಧರ್ಮಸ್ಯ ಗತಸ್ಸತು ಮಹಾಮತಿ ಆನೃಣ್ಯ ಮದ್ ಧರ್ಮ ಭಕ್ತರಸ್ಯ ತ್ಯಾಗ ದೇಹಸ್ಯ ಮೇಸುತಃ ಅಂತ ಹೇಳ್ತಾನೆ. ಖಂಡಿತವಾಗಿಯೂ ನನ್ನ ಮಗ ಈ ರೀತಿ ಪ್ರಾಣವನ್ನ ಬಿಟ್ಟು ನನ್ನ ಎಲ್ಲ ಋಣವನ್ನ ತೀರಿಸಿದ್ದಾನೆ ಅಂತ ಹೇಳ್ತಾನೆ. ಸಂತೋಷದಿಂದ ಹೇಳ್ತಾನೆ ಶತ್ರುಜಿತ್, ನನ್ನ ಎಲ್ಲ ಋಣ ತೀರಿಸಿದ್ದಾನೆ ನನ್ನ ಮಗ, ಅದಕ್ಕಾಗಿ ನನಗೆ ಸ್ವಲ್ಪವೂ ಬೇಜಾರಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಶ್ರುತ್ವ ಪುತ್ರವದಂ ತಾದೃಕ್ ಪ್ರಾಹದ್ ಹೃಷ್ಟಾತು ತಂಪತಿಂ ನಮೇ ಮಾತ್ರ. ಇಷ್ಟು ಕೇಳಿದ್ಲಲ್ವಾ, ಕೇಳಿದ ಕೂಡಲೇ ಆಶ್ಚರ್ಯ ಏನು ಅಂತ ಹೇಳಿದ್ರೆ ತಂದೆ ಇಂತ ಮಾತಾಡ್ಬೋದು, ಆದ್ರೆ ತಾಯಿ ಋತಧ್ವಜನ ತಾಯಿ ಅವಳೇನ್ ಮಾತಾಡ್ತಾಳೆ? ಯಾವಾಗ ತನ್ನ ಪತಿ ಈ ರೀತಿ ಮಾತಾಡಿದ್ರು ಮಗನ ಬಗ್ಗೆ ಅದನ್ನು ಕೇಳಿದ್ಲು ತಾಯಿ ಕೇಳಿ ಆ ಋತಧ್ವಜನ ತಾಯಿ ಹೇಳ್ತಾಳೆ, ನಮೇ ಮಾತ್ರ ನಮೇ ಸ್ವಸ್ರ ಪ್ರಾಪ್ತ ಪ್ರೀತಿ ನೃಪ ಈದೃಶಿ ಶ್ರುತ್ವ ಮುನಿ ಪರಿತ್ರಾಣೆ ಹತಂ ಪುತ್ರಂ ಯಥಾಮಯ. ಎಷ್ಟು ಚಂದವಾಗಿ ಹೇಳ್ತಾಳೆ ಅಂದ್ರೆ, ರೀ ನನಗೆ ಇವತ್ತು ಎಷ್ಟು ಖುಷಿ ಆಗ್ತಾ ಇದೆ, ಇಷ್ಟು ಖುಷಿ ಹೆತ್ತಾಗಿನಿಂದ ನನ್ನ ಅಮ್ಮ ಕೊಟ್ಟಿಲ್ಲ ಅಂತ ಹೇಳ್ತಾಳೆ. ನನ್ನ ಅಕ್ಕ ತಂಗಿಯರು ಕೊಟ್ಟಿಲ್ಲ ನನಗೆ. ಅಂಥ ಪ್ರೀತಿಯನ್ನ ಅಂಥ ಖುಷಿಯನ್ನ ಇವತ್ತು ನನ್ನ ಮಗ ಕೊಟ್ಟಿದ್ದಾನೆ ನನಗೆ. ಅಲ್ಲ, ನನ್ನ ಮಗ ಸತ್ತೋಗಿದ್ದಾನಲ್ವಾ, ಅದಕ್ಕೆ ನೀನು ಅಳ್ತಾ ಇದೆಯಲ್ವಾ? ಇಲ್ಲ, ಸತ್ತ ಅಂತ ನಾನು ಅಳ್ತಾ ಇಲ್ಲ. ಮತ್ತೆ ನನ್ನ ಮಗ ಸಜ್ಜನರಿಗೋಸ್ಕರ, ಋಷಿ ಮುನಿಗಳಿಗೋಸ್ಕರ, ಬ್ರಾಹ್ಮಣರಿಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾನೆ ಅಂತ ಹೇಳಿದ್ರೆ ನನ್ನ ಜನ್ಮ ಸಾರ್ಥಕ ಆಯ್ತು. ಅಂಥ ಮಗ ನಾನು ಹೆತ್ತದ್ದು ನಾನು ಸಾರ್ಥಕ ಆಯ್ತು ಅಂತ ತಿಳ್ಕೊಳ್ತೇನೆ ಅಂತ ಹೇಳ್ತಾಳೆ ಅವಳು. ಶೋಚತಾಂ ಬ್ರಾಹ್ಮಣಾನಾಂ ಯೋ ನಿಶ್ವಸೇ ನಾತಿ ದುಃಖಿತ ಬ್ರಿಯಂತೆ ವ್ಯಾಧಿನಾಂ ಕ್ಲಿಷ್ಟಾಹ ತೇಷಾಂ ಮಾತಾ ವೃಥಾ ಪ್ರಜಾ. ನಿಜವಾಗ್ಲೂ ಕೂಡ ಎಂಥ ತಾಯಂದಿರು ವ್ಯರ್ಥವಾಗಿ ಮಕ್ಕಳನ್ನು ಪಡೆದವರು ಅಂತ ಹೇಳಿದ್ರೆ, ಯಾವ ಮಕ್ಕಳು ಹಾಸಿಗೆಯಲ್ಲಿ ನರಳುತ್ತಾ ಸಾಯ್ತಾರೆ, ಇಂಥ ಮಕ್ಕಳ ತಾಯಂದಿರೇನಿದ್ದಾರೆ ನಿಜವಾಗ್ಲೂ ಕೂಡ ಇವರು ಪುಣ್ಯ ಮಾಡಿಲ್ಲ. ಅಷ್ಟಲ್ಲದೆ ಯಾವ ಮಗ ಕ್ಷತ್ರಿಯನಾಗಿ ಹುಟ್ಟಿಯೂ ಕೂಡ ಬ್ರಾಹ್ಮಣರಿಗೆ, ಸಜ್ಜನರಿಗೆ, ಋಷಿ ಮುನಿಗಳಿಗೆ ರಕ್ಷಣೆಯನ್ನ ಮಾಡ್ಲಿಕ್ಕೆ ಸಾಧ್ಯವಾಗದೆ ತಾನು ಒದ್ದಾಡ್ಕೊಂಡು ಎಲ್ಲೋ ಮೂಲೆಯಲ್ಲಿ ಪಲಾಯನ ಮಾಡ್ತಾನೆ ಯುದ್ಧದಿಂದ, ಅಥವಾ ಎಲ್ಲೋ ಅಡಗಿಕೊಂಡು ಕೂರ್ತಾನೆ, ಇಂಥ ಮಕ್ಕಳ ತಾಯಂದಿರೇನಿದ್ದಾರೆ ಅವರು ದುಃಖ ಪಡಬೇಕು, ನಾನಲ್ಲ ಅಂತ ಹೇಳ್ತಾಳೆ. ಅವಳು ಹೇಳುವ ಒಂದು ಮಾತು ಎಷ್ಟು ಸುಂದರವಾದ ಮಾತು ಅಂತ ಹೇಳಿದ್ರೆ, ಸಂಗ್ರಾಮೆ ಯುದ್ಧಮಾನಾಯೇ ಭೀತ ಗೋದ್ವಿಜ ರಕ್ಷಣೆ ಕ್ಷುಣ್ಣಾಹ ಶಸ್ತ್ರೈರ್ ವಿಪದ್ಯಂತೆ ತಯೇವ ಭುವಿ ಮಾನವಾಹ. ನಿಜವಾದ ಮನುಷ್ಯರು ಯಾರು ಹೇಳ್ತಾಳೆ? ನಿಜವಾದ ಮನುಷ್ಯ ಅಂತ ಹೇಳಿದ್ರೆ ಗೋವುಗಳಿಗೋಸ್ಕರ, ಬ್ರಾಹ್ಮಣರಿಗೋಸ್ಕರ, ಸಜ್ಜನರಿಗೋಸ್ಕರ ತಾನು ಹೋರಾಟವನ್ನ ಮಾಡ್ತಾ ಮೈಯೆಲ್ಲ ಗಾಯವನ್ನ ಮಾಡಿಕೊಂಡು ಕಡೇ ಕ್ಷಣದವರೆಗೂ ಕೂಡ, ಉಸಿರಿರುವವರೆಗೂ ಕೂಡ ಯಾರು ಹೋರಾಟವನ್ನ ಮಾಡಿ ಸಾಯ್ತಾನೆ ಅಂತಹವನೇ ಮನುಷ್ಯ, ನಿಜವಾದ ಮನುಷ್ಯ ಅಂತ ಹೇಳ್ತಾರೆ. ನಿಜವಾದ ಮನುಷ್ಯ ಅವನು. ಅಷ್ಟು ಮಾತ್ರ ಅಲ್ಲ, ಒಬ್ಬಳು ತಾಯಿ 9 ತಿಂಗಳುಗಳ ಕಾಲ ಒಂದು ಗರ್ಭವನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಹರಿತಾಳೆ. ಹಡಿಬೇಕಾದ್ರೆ ಅಷ್ಟು ನೋವನ್ನ ಪಡಿತಾಳೆ. ಆದ್ರೆ ಈ 9 ತಿಂಗಳು ಗರ್ಭದಲ್ಲಿ ಇಟ್ಟುಕೊಂಡಿದ್ದು, ಹಡಿಬೇಕಾದ್ರೆ ಅಷ್ಟು ನೋವನ್ನ ತಾನು ಪಡೆದದ್ದು, ಹಡಿದ ಮೇಲೆ ಆ ಮಗುವಿನ ಮಲಮೂತ್ರವನ್ನ ಬಾಚುವುದರಿಂದ ಹಿಡಿದು ಎಲ್ಲವನ್ನ ಮಾಡಿದ್ದು ಸಾರ್ಥಕ ಯಾವಾಗ ಆಗತ್ತೆ ಗೊತ್ತುಂಟ? ಎಷ್ಟು ಚಂದ ಹೇಳ್ತಾಳೆ ಅಂತ ಹೇಳಿದ್ರೆ, ಮನ್ಯೇ ಸಾಫಲ್ಯಂ ಭಜತೆ ತದ ಯದಾರಿ ವಿಜಯೀ ವಾಸ್ಯಾತ್ ಸಂಗ್ರಾಮೇವ ಹತಸ್ಸುತಃ. ಒಂದ ಶತ್ರುಗಳನ್ನ ಗೆದ್ದು ಬರಬೇಕು. ಶತ್ರುಗಳನ್ನ ಗೆದ್ದು ಬಂದಾಗ ತಾಯಿ ಎಣಿಸ್ತಾಳೆ, ನಾನು ಈ ಮಗನನ್ನ ಹೆರ್ಲಿಕ್ಕೋಸ್ಕರ ಅಷ್ಟು ನೋವನ್ನ ತಿಂದದ್ದು, ಅಷ್ಟು ಕಷ್ಟಪಟ್ಟದ್ದು ಸಾರ್ಥಕ ಆಯ್ತು ಅಂತ. ಇಲ್ವಾ? ಈ ರೀತಿ ಸಜ್ಜನರಿಗೋಸ್ಕರ, ದೇಶಕ್ಕೋಸ್ಕರ, ಬ್ರಾಹ್ಮಣರಿಗೋಸ್ಕರ, ಗೋವುಗಳಿಗೋಸ್ಕರ ಹೋರಾಟವನ್ನ ಮಾಡ್ತಾ ಯಾರು ಸಾಯ್ತಾನೆ, ಆಗ ಅವನ ತಾಯಿ ಎಣಿಸ್ತಾಳೆ, ನಾನು ಇಷ್ಟು ದಿನ ಕಷ್ಟಪಟ್ಟ ಸಾರ್ಥಕ ಆಯಿತು. ಮಗನನ್ನು ಹೊಟ್ಟೆಯಲ್ಲಿ ಇಟ್ಟುಕೊಂಡು ಕಷ್ಟಪಟ್ಟು ಹೆತ್ತು
ಹೊತ್ತು ಮಾಡಿ ಸಾರ್ಥಕ ಆಯಿತು ಅಂತ ಎಣಿಸ್ತಾಳೆ. ಆ ರೀತಿ ಇವತ್ತು ನಾನು ಸಾರ್ಥಕ ಆಯ್ತು ನಾನು ಬದುಕು ಅಂತ ಎಣಿಸ್ತಾ ಇದ್ದೇನೆ, ನಾನು ಬೇಜಾರು ಮಾಡ್ಕೊಳ್ತಾ ಇಲ್ಲ ಅಂತ ಆ ಶತ್ರುಜಿತ್ ರಾಜನ ತಾಯಿ ಹೇಳ್ತಾಳೆ, ಇದು ಹೆಂಡತಿ ಹೇಳ್ತಾಳೆ. ಅಂತ ಹೇಳಿದ್ರೆ ಎಂಥ ವೀರ ಪತ್ನಿ ಅವಳು ಅಂತ, ಎಂಥ ವೀರ ಶತ್ರುಜಿತ್. ಕಡೆಗೆ ಇದು ಈ ತಾಲಕೀತಿ ಇಲ್ಲೇ ಇದ್ದಾನೆ, ಇನ್ನು ಹೋಗಿಲ್ಲ ಅವನು ಮುಂಭಾಗದಲ್ಲಿಯೇ ಅವನ ಎದುರಿನಲ್ಲಿ ಇವರೆಲ್ಲ ಮತ್ತೆ ನದಿಯಲ್ಲಿ ಸ್ನಾನ ಮಾಡ್ತಾರೆ. ಮಗನಿಗೆ ಸೊಸೆಗೆ ಪಿಂಡ ಪ್ರದಾನ ಮುಂತಾದವುಗಳನ್ನೆಲ್ಲ ಮಾಡ್ತಾರೆ. ಮಗ ಸತ್ತೋಗಿದ್ದಾನೆ ಅಂತ ಎಲ್ಲ ಮಾಡಿ ದುಃಖದಿಂದ, ದುಃಖ ಅಂತ ಹೇಳುವಾಗ ದುಃಖ ಪಡ್ತಾ ಇಲ್ಲ ಅವರು, ದುಃಖ ಆಗದೆ ಇರ್ತದೆ ಒಳಗೆ, ಆದರೆ ಅದನ್ನು ತಡ್ಕೊಂಡಿದ್ದಾರೆ ಈ ರೀತಿಯ ಒಂದು ಭಾವನೆಯಿಂದ. ಇಷ್ಟೆಲ್ಲ ಆದ್ಮೇಲೆ ತಾಲಕೇತು ಹೇಳ್ತಾನೆ, ಸರಿ ನಾನೇನು ಬರ್ತೇನೆ ಅಂತ ಹೊರಟವನು. ಸೀದಾ ತಾನು ಬಂದವನೇ ಸರೋವರದಿಂದ ಮತ್ತೆ ಇಲ್ಲಿ ಮೇಲೆದ್ದು ಈ ಋತಧ್ವಜನಿಗೆ ಹೇಳ್ತಾನೆ, ನಾನು ಹೋದಾಗ ಏನು ಒಂದು ಯಾಗ ಮಾಡಬೇಕು ಅಂತ ಹೋಗಿದ್ದೆ, ಎಲ್ಲ ಸಾರ್ಥಕ ಆಯಿತು, ಸಫಲ ಆಯಿತು, ನಿನಗೆ ತುಂಬಾ ಧನ್ಯವಾದಗಳಾಯ್ತಾ, ಇನ್ನು ನೀನು ಹೊರಡು ಅಂತ ಹೇಳ್ತಾನೆ. ಅಂದ್ರೆ ಇಲ್ಲಿ ಅದರೊಳಗೆ ಅಷ್ಟು ಕೆಲಸ ಮಾಡಿ ಬಂದಿದ್ದಾನೆ ತಾಲಕೇತು ಸೇಡಿಗೋಸ್ಕರ. ಋತಧ್ವಜ ತಾನು ಕುದುರೆಯನ್ನೇರಿ ಸೀದಾ ತನ್ನ ಅರಮನೆಗೆ ಬಂದ. ಅರಮನೆಗೆ ಬಂದ ಕೂಡಲೇ ಎಲ್ರು ಇವನನ್ನು ವಿಚಿತ್ರವಾಗಿ ನೋಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇವನು ಸತ್ತೋಗಿದ್ದಾನೆ ಅಂತ ಇವನಿಗೆ ಪಿಂಡ ಕ್ರಿಯೆಯೂ ಬಾಕಿಯಾಗಿದೆ. ಅವರು ಪಿಂಡ ಹಾಕಿ ಇವನು ಎಲ್ಲ ಸಂಸ್ಕಾರ ಮಾಡಿಯಾಗಿದೆ, ಔರ್ಧ್ವದೇಹಿಕ ಸಂಸ್ಕಾರಗಳು. ಮತ್ತೆ ಬಂದಿದ್ದಾನೆ. ಬಂದಾಗ ಎಲ್ರು ನೋಡುವುದೇನು, ಇವನನ್ನ ಅಪ್ಕೊಳ್ಳುವುದೇನು, ಅಬ್ಬ ದೇವರ ಅನುಗ್ರಹ ದೇವರ ಗ್ರಹ ಅಂತ ಹೇಳುವುದೇನು. ಆ ಶತ್ರುಜಿತ್ತಂದನು ಕೂಡ ನಿಜವಾಗಿ ನನ್ನ ಮಗನೇ ಹೌದು ಅಲ್ವ ಒಂದು ಮುಟ್ಟಿ ನೋಡ್ಕೊಳ್ತಾನೆ. ಅವನ ಹೆಂಡತಿಯು ಕೂಡ ಅಷ್ಟೇ ಮುಟ್ಟಿ ನೋಡ್ತಾಳೆ, ಅಯ್ಯೋ ನನ್ನ ಮಗ ಬಂದಿದ್ದಾನೆ, ಮತ್ತೆ ಬಂದಿದ್ದಾನೆ, ಏನಿದು ದೇವರ ಅನುಗ್ರಹ ಅಂತ ಹೇಳಿ ಅವರಿಗೆಲ್ಲ ಬಹಳ ಆಶ್ಚರ್ಯದ ಮೇಲೆ ಆಶ್ಚರ್ಯ. ಇಡೀ ಊರಿನಲ್ಲಿ ಅದೇ ಒಂದು ದೊಡ್ಡ ಸಂಗತಿ ಆಗೋಗಿದೆ. ಇವನ ಅಪ್ಪನಿಗೆ ನಮಸ್ಕಾರ ಮಾಡಿದ, ಅಮ್ಮನಿಗೆ ನಮಸ್ಕಾರ ಮಾಡಿದ, ಎಲ್ರಿಗೂ ನಮಸ್ಕಾರವನ್ನು ಮಾಡಿದ. ತನ್ನ ಪತ್ನಿಯನ್ನ ಕಾಣಬೇಕು ಅಂದವನಿಗೆ ಕಾತರ, ಮದಾಲಸಳನ್ನ. ಅದಕ್ಕೆ ಕೇಳ್ತಾನೆ, ಅಪ್ಪ ಮದಾಲಸೆ ಎಲ್ಲಿದ್ದಾಳೆ, ಕಾಣಿಸ್ತಾ ಇಲ್ವಲ್ಲ, ಬರ್ಬೇಕಾಗಿತ್ತಲ್ವಾ ಅಂತ. ನಡೆದ ಘಟನೆಯನ್ನೆಲ್ಲ ಹೇಳ್ತಾರೆ. ನೋಡಪ್ಪ ಈ ರೀತಿ ಆಯ್ತು, ಇಷ್ಟೆಲ್ಲ ಘಟನೆ ಆಯ್ತು. ಅದನ್ನು ಕೇಳಿ ನೀನು ಸತ್ತಿದ್ಯಾ ಅಂತ ವಿಷಯವನ್ನು ಕೇಳಿ ನಿನ್ನ ಹೆಂಡತಿ ಸಹಿಸ್ಲಿಕ್ಕಾಗದೆ ಪ್ರಾಣ ಬಿಟ್ಟುಬಿಟ್ಲು. ಅದನ್ನು ಕೇಳಿ ಎಷ್ಟು ಬೇಜಾರಾಯಿತು ಋತಧ್ವಜನಿಗೆ ಅಂತ ಹೇಳಿದ್ರೆ, ಹೌದಾ ನಾನು ಸತ್ತಿದ್ದೇನೆ ಅಂತ ಕೇಳಿಯೇ ನನ್ನ ಹೆಂಡತಿ ಪ್ರಾಣ ಬಿಟ್ಲ, ಛೇ ನಾನಿನ್ನು ಬದುಕಿದ್ದೇನಲ್ಲ ಅಂತ ಹೇಳ್ತಾನೆ. ನಾನೇ ಅಂತವನು, ಯಾಕಂತ ಹೇಳಿದ್ರೆ ನನ್ನ ಹೆಂಡತಿ ನನಗೋಸ್ಕರ ಪ್ರಾಣ ಬಿಟ್ಲು, ಆದ್ರೆ ಅವಳು ಸತ್ಲು ಅಂತ ಕೇಳಿ ನಾನಿನ್ನು ಬದುಕಿದ್ದೇನಲ್ವ, ಅಂದ್ರೆ ನನ್ನ ಹೆಂಡತಿಗೆ ಇರುವಂತಹ ಪ್ರೀತಿ ನನಗಿಲ್ವಲ್ಲ ಅಂತ ಅಷ್ಟು ದುಃಖ ಪಡ್ತಾನೆ. ನಾನಿನ್ನು ಸಾಯಿಲ್ವಲ್ಲ, ನಾನಿದ್ದೇನಲ್ವ, ನನ್ನ ಮನಸ್ಸು ಎಷ್ಟು ಗಟ್ಟಿ, ನನ್ನ ಮನಸ್ಸು ಎಷ್ಟು ಕಲ್ಲು ಅಂತ ಹೇಳ್ತಾನೆ. ಹೇಳುದು ಮಾತ್ರ ಅಲ್ಲ, ಇನ್ನು ನಿರ್ಧಾರ ಮಾಡ್ತಾನೆ, ಹೌದು ನಾನೇನು ಬದುಕಿರಬಾರದು, ಯಾಕಂದ್ರೆ ನನಗೋಸ್ಕರ ಯಾರು ಪ್ರಾಣವನ್ನ ತ್ಯಾಗ ಮಾಡಿದ್ಲು ಅಂತಹ ಪತ್ನಿಗೋಸ್ಕರ ನಾನು ಪ್ರಾಣ ತ್ಯಾಗ ಮಾಡಬೇಕು. ಆದರೆ ನಾನು ಪ್ರಾಣ ತ್ಯಾಗ ಮಾಡಿದೆ ಅಂತ ಹೇಳಿದ್ರೆ ನನ್ನ ಶತ್ರು ಏನಿದ್ದಾನೆ ತಾಲಕೇತುವಿಗೆ, ಅವನು ಬೇಕು ಅಂತ ಇದನ್ನು ಮಾಡಿದ್ದು, ಅವನಿಗೆ ಇನ್ನೂ ನಾನು ಜಯವನ್ನ ಕೊಟ್ಟಾಗ್ತದೆ, ಇನ್ನು ಅವನಿಗೆ ನಾನು ಗೆಲ್ಲಿಸಿದಾಗ ಆಗ್ತದೆ ಅವನನ್ನ ಅಷ್ಟು. ಯಾಕಂದ್ರೆ ಇದು ಕ್ಷತ್ರಿಯರಿಗೆ ಇದು ಉಚಿತವಾದದ್ದಲ್ಲ. ಎರಡನೇದೇನಂತ ಹೇಳಿದ್ರೆ ನನ್ನ ತಂದೆ ತಾಯಿಯ ಸೇವೆ ಮಾಡುವಂತಹ ಕರ್ತವ್ಯ ನನಗಿದೆ ಅಂತ ಹೇಳ್ತಾರೆ. ಅದಕ್ಕಾಗಿ ನಾನು ಸಾಯಬಾರದು, ಆ ರೀತಿಯಿಂದ ನಾನು ಸಾಯಬಾರದು. ಹಾಗಂತ ಹೇಳಿ ನನಗೋಸ್ಕರ ಯಾರು ಪ್ರಾಣ ತ್ಯಾಗ ಮಾಡಿದ್ದಾಳೆ ಮದಾಲಸ, ಅವಳನ್ನು ಮರೀಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಅವಳ ಆ ತ್ಯಾಗ ಏನಿದೆ, ತ್ಯಾಗಕ್ಕೆ ಪ್ರತಿಯಾಗಿ ನಾನು ತ್ಯಾಗ ಮಾಡಲೇಬೇಕು. ಏನು ಅಂದ್ರೆ ಇನ್ನು ಮುಂದೆ ನಾನು ಯಾವ ಹೆಣ್ಣನ್ನು ಮದುವೆ ಆಗೋಲ್ಲ ಅಂತ ಹೇಳಿ, ನಾನು ಯಾವ ಹೆಣ್ಣನ್ನು ಮದುವೆ ಆಗೋಲ್ಲ, ಯಾವುದೇ ಸುಖ ಭೋಗವನ್ನು ನಾನು ಅನುಭವಿಸುವುದಿಲ್ಲ ಅಂತ ಈ ರೀತಿ ಅವಳಿಗೋಸ್ಕರ ಇಷ್ಟು ತ್ಯಾಗ ಮಾಡಿ ಕೂತ ಅಂತ ಹೇಳಿದ್ರೆ ನಿಜವಾದ ಎಂಥ ಪತಿ ಇಂತ, ನನಗೆ ಬೇಡ, ನಾನು ಯಾವುದನ್ನು ಸ್ವೀಕಾರ ಮಾಡೋಲ್ಲ ಅಂತ ಹೇಳಿ ತಾನು ತನ್ನ ಕರ್ತವ್ಯ ಏನಿದೆ ಕರ್ತವ್ಯವನ್ನು ನಿಭಾವಣೆ ಮಾಡ್ತಾ ನಂತರ ಸೀದಾ ತಾನು ಎಲ್ಲ ತನ್ನ ವಯಸ್ಕ ಮಕ್ಕಳೊಟ್ಟಿಗೇನಿದ್ದಾರೆ, ಬ್ರಾಹ್ಮಣ ಪುತ್ರರು, ಕ್ಷತ್ರಿಯ ಪುತ್ರರು, ವೈಶ್ಯ ಪುತ್ರರು, ಅವರೊಟ್ಟಿಗೆಲ್ಲ ತಾನು ಆಟ ಆಡ್ತಾ ಕಾಲ ಕಳೀತಾ ಇದ್ದಾನೆ. ಇದಿಷ್ಟು ಕಥೆಯನ್ನ ಅಶ್ವತ್ಥರ ಎಂಬಂತಹ ನಾಗ ಏನಿದ್ದಾನೆ, ನಾಗನ ಮಕ್ಕಳು ಅಶ್ವತ್ಥರನಿಗೆ ಹೇಳಿದ್ರು. ನೋಡಿಯಪ್ಪ ಈ ರೀತಿ ಇದೆ ಕಥೆ. ಆ ಋತಧ್ವಜ ಏನಿದ್ದಾನೆ, ಋತಧ್ವಜ ಈ ರೀತಿ ಕಷ್ಟದಲ್ಲಿ ಸಿಲುಕಿದ್ದಾನೆ, ಹೆಂಡತಿಯನ್ನ ಕಳ್ಕೊಂಡಿದ್ದಾನೆ. ಸತ್ತೋದ ಹೆಂಡತಿಯನ್ನ ಮತ್ತೆ ಯಾರಾದರೂ ತಂದು ಕೊಡ್ಲಿಕ್ಕೆ ಸಾಧ್ಯವ? ಅದೇ ನಾವು ಹೇಳಿದ್ದು, ಬ್ರಹ್ಮ ವಿಷ್ಣು ಮಹೇಶ್ವರರು ಮಾತ್ರ ಇದನ್ನ ಅವನ ದುಃಖವನ್ನ ಸರಿ ಮಾಡಿಯಾರೆ ಹೊರತು ಉಳಿದವರಿಗೆ ಸಾಧ್ಯ ಇಲ್ಲ ಅಂತ ನಾನು ಅದಕ್ಕೋಸ್ಕರವೇ ಹೇಳಿದ್ದು ಅಂತ ಹೇಳ್ತಾನೆ. ಈ ಮಾತನ್ನ ಕೇಳಿ ಅಶ್ವತ್ಥರ ಹೇಳ್ತಾನೆ, ನೋಡಿ ಮಕ್ಕಳೇ, ಯಾವುದನ್ನು ಕೂಡ ಆಗೋಲ್ಲ ಅಂತ ಕೂತ್ರೆ ಪ್ರಯೋಜನ ಇಲ್ಲ ಅಂತ ಹೇಳ್ತಾನೆ. ಆಗೋಲ್ಲ ಅಂತ ಕೂತ್ರೆ ಆಗುವುದೇ ಇಲ್ಲ ಯಾವುದು ಕೂಡ. ಮತ್ತೆ ನಮ್ಮ ಪ್ರಯತ್ನವನ್ನು ನಾವು ಮಾಡಬೇಕು.
ಪ್ರಯತ್ನವನ್ನ ಮಾಡಿದ್ರೆ ಮಾತ್ರ ಆಗುವಂತಹದ್ದು. ಯಾಕಂತ ಹೇಳಿದ್ರೆ ಕರ್ಮ ಮಾಡುವಂತಹದ್ದು ನಮ್ಮ ಕೈಲಿದೆ. ನಿಷ್ಪತ್ತಿ ಕರ್ಮಣಾಂ ದೈವೇ ಪೌರುಷೇಚ ವ್ಯವಸ್ಥಿತ. ಈ ಜಗತ್ತಿನಲ್ಲಿ ಆಗುವುದಿಲ್ಲ ಎನ್ನುವಂತಹದ್ದು ಏನೂ ಇಲ್ಲ ಅಂತ ಹೇಳಿ, ಆಗಬೇಕು ಅಂತ ಹೇಳಬೇಕಾದ್ರೆ ಯಾವುದೇ ಒಂದು ಕರ್ಮ, ಯಾವುದೇ ಒಂದು ನಮ್ಮ ಮನಸ್ಸಿನ ಆಸೆ ಪೂರ್ಣ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಎರಡು ಬೇಕು. ಒಂದೇನಂದ್ರೆ ದೈವ, ಪೌರುಷ. ಪೌರುಷ ಅಂತ ಹೇಳಿದ್ರೆ ಪುರುಷ ಪ್ರಯತ್ನ. ನಮ್ಮ ಪ್ರಯತ್ನ ಏನಿದೆ ಆ ಪ್ರಯತ್ನವನ್ನು ನಾವು ಮಾಡಬೇಕು. ಪ್ರಯತ್ನ ಅಂತ ಹೇಳುವುದನ್ನು ಮಾಡದೇ ಇದ್ರೆ ಏನಾಗಲ್ಲ. ಹಾಗಂತೇಳಿ ಬರೀ ನನ್ನ ಪೌರುಷವನ್ನೇ ನಾನು ನಂಬಿಕೊಂಡು ಕೂತೆ ಅಂದ್ರೆ ಅದು ಕೂಡ ಆಗೋಲ್ಲ. ಯಾಕಂತ ಹೇಳಿದ್ರೆ ದೈವಾನುಗ್ರಹ ಬೇಕೇ ಬೇಕು. ದೈವಾನುಗ್ರಹ ಇರಬೇಕು, ನಮ್ಮ ಪ್ರಯತ್ನ ನಡಿಬೇಕು. ಅದೆರಡು ಇದ್ದಾಗ ಖಂಡಿತವಾಗಿಯೂ ನಮಗೆ ಯಾವುದೂ ಅಸಾಧ್ಯವಾದದ್ದಲ್ಲ. ಹೇಗೆ ಅಂತ ಹೇಳಿದ್ರೆ ಇದನ್ನ ರಾಮಾಯಣ, ಮಹಾಭಾರತ ಎಲ್ಲವೂ ಕೂಡ ಹೇಳ್ಕೊಂಡು ಹೋಗ್ತದೆ. ಒಬ್ಬ ರೈತ ವ್ಯವಸಾಯವನ್ನ ಮಾಡದೇ ಇದ್ರೆ ಅವನಿಗೆ ಬೆಳೆ ಬರೋಲ್ಲ. ಅವನು ಉತ್ತಬೇಕು, ಬಿತ್ತಬೇಕು, ಇದನ್ನೆಲ್ಲ ಮಾಡಲೇಬೇಕು. ಆದ್ರೆ ಇಷ್ಟು ಮಾಡಿದ್ರು ಕೂಡ ಮಳೆ ಬರದೇ ಇದ್ರೆ, ಮಳೆ ಬರದೇ ಇದ್ರೆ ಅವನು ಉತ್ತಿದ್ದು ಬಿತ್ತಿದ್ದು ಎಲ್ಲ ವ್ಯರ್ಥ ಅಂತ ಹೇಳಿದ್ರೆ, ಉತ್ತುವುದು ಬಿತ್ತುವುದು ಎಲ್ಲ ಮನುಷ್ಯ ಪ್ರಯತ್ನ. ಈ ಮನುಷ್ಯ ಪ್ರಯತ್ನ ಅನ್ನುವುದನ್ನ ಮಾಡಲೇಬೇಕು ಅವನು. ಆದ್ರೆ ದೈವಾನುಗ್ರಹ ಬೇಕೇ ಬೇಕು. ಯಾಕಂದ್ರೆ ಮಳೆ ಆಗಬೇಕು ಅಂತ ಹೇಳಿದ್ರೆ, ಸರಿಯಾದ ಕಾಲಕ್ಕೆ ಮಳೆ ಆಗಬೇಕು ಅಂತ ಹೇಳಿದ್ರೆ, ಅದು ಬೆಳೆ ಯಾವಾಗ ಕೈಗೆ ಬರ್ಲಿಕ್ಕಾಯ್ತು ಅವಾಗ ಮಳೆ ಬರದೇ ಇರಬಾರದು ಅಂತ ಹೇಳಿದ್ರೆ, ಅಂದ್ರೆ ನೋಡಿ ಇದೆಲ್ಲ ದೈವಾನುಗ್ರಹ ಇದ್ರೆ ಮಾತ್ರ ಅವನಿಗೆ ಆಗ್ತದೆ. ಅಂದ್ರೆ ಮನುಷ್ಯ ಪ್ರಯತ್ನವೂ ಬೇಕು, ದೈವಾನುಗ್ರಹವೂ ಬೇಕು. ಇದೆರಡೂ ಇದ್ದಾಗ ಒಬ್ಬ ರೈತ ತಾನು ಬೆಳೆಯನ್ನ ಕೈಯಲ್ಲಿ ಹಿಡ್ಕೊಳ್ತಾನೆ. ಅಂದ್ರೆ ಅವನಿಗೆ ಕೈಗೆ ಬೆಳೆ ಬರ್ತದೆ, ಇಲ್ಲದೇ ಬರುವುದಿಲ್ಲ. ಪ್ರತಿಯೊಂದು ಕಡೆಗೂ ಕೂಡ ಇಷ್ಟೇ, ಇದೆರಡು ಬೇಕೇ ಬೇಕು. ಅದಕ್ಕಾಗಿ ನೋಡಿ ಅಸಾಧ್ಯವಾದದ್ದೇನಿಲ್ಲ. ನಿಮ್ಮ ಮಿತ್ರ ಆ ಋತಧ್ವಜ ನಿಮಗೆ ಏನು ಮಾಡಿದ್ದಾನೆ, ಆ ಒಂದು ಗೆಳೆತನಕ್ಕೆ, ಆ ಸಹಾಯಕ್ಕೆ, ಉಪಕಾರಕ್ಕೆ ಪ್ರತಿಯಾಗಿ ನೀವು ಮಾಡಲೇಬೇಕು. ಅದನ್ನು ನಾನು ಮಾಡ್ತೇನೆ. ನಿಮ್ಮ ಆ ಮಿತ್ರ ಏನಿದ್ದಾನೆ, ಮಿತ್ರನಿಗೆ ಬೇಕಾದದನ್ನು ನಾನು ಕೊಡಿಸ್ತೇನೆ. ಹೌದಾ, ಕೊಡಿಸ್ತೀರಾ? ಮತ್ತೆ ಸತ್ತು ಹೋದ ಮದಾಲಸಳನ್ನು ಕರ್ಕೊಂಡ್ಬರ್ತೀರಾ? ನೋಡಿ ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಿ ಪಾಪ ಆ ಅಶ್ವತ್ಥರ ಏನಿದ್ದಾನೆ ಅಂದ್ರೆ ನಾಗ, ತಾನು ತಪಸ್ಸಿಗೆ ಹೋಗಿ ನಿಂತ. ಸರಸ್ವತಿಯನ್ನು ಕುರಿತು ತಾನು ಕಠಿಣವಾದ ತಪಸ್ಸನ್ನು ಮಾಡಿದ. ಇವನ ಕಠಿಣವಾದ ತಪಸ್ಸಿಗೆ ಸರಸ್ವತಿ ಮೆಚ್ಚಿಕೊಂಡ್ಲು. ಅಂದ್ರೆ ಅಂಥ ತಪಸ್ಸು ಮಾಡಿದ್ದಾನೆ. ಅಂದ್ರೆ ಸಾಮಾನ್ಯ ಏನಲ್ಲ ಅವನು. ಈ ನಾಗ ಕುಲಗಳಲ್ಲಿ ಒಂದು ಕುಲದವನಾದವನು ಇವನು ಅಶ್ವತ್ಥರ. ಅದರಿಂದಾಗಿ ಮಹಾ ತಪಸ್ವಿ. ತಪಸ್ಸು ಮಾಡಿದ, ಸರಸ್ವತಿಯನ್ನು ಒಲಿಸಿಕೊಂಡ, ಸರಸ್ವತಿಯನ್ನು ಸ್ತೋತ್ರ ಮಾಡಿದ. ಬಹಳ ಚೆನ್ನಾಗಿ ಆ ಸ್ತೋತ್ರವನ್ನು ಹೇಳ್ಕೊಂಡು ಬರ್ತಾರೆ. ಸಕಲ ಶಬ್ದಗಳಿಗೆ, ಅಕ್ಷರಗಳಿಗೆ ಅಭಿಮಾನಿನಿಯಾದಂತಹ ಸರಸ್ವತಿ ಎಂದಳೆ. ಅವಳನ್ನ ಸ್ತೋತ್ರ ಮಾಡಿದಾಗ ಸರಸ್ವತಿ ಹೇಳಿದ್ಲು. ಏನ್ ಹೇಳಿದ್ಲು ಅನ್ನುವುದನ್ನ ಮಾರ್ಕಂಡೇಯ ಪುರಾಣ ಒಂದು ಮಾತು ಹೇಳ್ತದೆ. ಏವಂ ಸ್ತುತ ತದಾ ದೇವಿ ವಿಷ್ಣುರ್ ಜಿಹ್ವಾ ಸರಸ್ವತಿ ಪ್ರತ್ಯುವಾಚ ಮಹಾತ್ಮಾನಂ ನಾಗಮಶ್ವತರಂ ತತಃ. ಈ ರೀತಿ ಆ ಅಶ್ವತರ ನಾಗನಿಂದ ಸ್ತೋತ್ರ ಮಾಡಲ್ಪಟ್ಟಂತಹ ಆ ಸರಸ್ವತಿ, ಸರಸ್ವತಿ ಎಂತವಳು ನೋಡಿ, ಅವಳಿಗೊಂದು ವಿಶೇಷಣವನ್ನ ಕೊಡ್ತಾರೆ. ಏನಂತ ಹೇಳಿದ್ರೆ ವಿಷ್ಣು ಜಿಹ್ವಾ ಸರಸ್ವತಿ ಅಂತ ಹೇಳ್ತಾರೆ. ವಿಷ್ಣು ಜಿಹ್ವಾ ಸರಸ್ವತಿ ಅಂದ್ರೆ, ಸರಸ್ವತಿ ಅಂದ್ರೆ ಮತ್ಯಾರು ಅಲ್ಲ, ವಿಷ್ಣುವಿನ ನಾಲಿಗೆಯಲ್ಲೇ ವಿಶೇಷವಾಗಿ ನೆಲೆಸಿರುವವಳು ಸರಸ್ವತಿ ಅಂತ. ಅಂದ್ರೆ ಸರಸ್ವತಿ ಮಾತಾಡ್ತಾ ಇದ್ದಾಳೆ, ಸರಸ್ವತಿ ಬರ್ತಾ ಇದ್ದಾಳೆ ಅಂದ್ರೆ ವಿಷ್ಣುವಿನ ನಾಲಿಗೆ ಮಾತಾಡ್ತಾ ಇದೆ ಅಂತ ಅರ್ಥ. ಅಂತಹ ಸರಸ್ವತಿ ತಾನು ಏನ್ ಹೇಳ್ತಾ ಇದ್ದಾಳೆ ಅದು ವಿಷ್ಣುವಿನ ಇಚ್ಛೆಗನುಗುಣವಾಗಿ ಹೇಳ್ತಾ ಇದ್ದಾಳೆ. ವಿಷ್ಣುವಿನ ನಾಲಿಗೆ ಮಾತಾಡ್ತಾ ಇದೆ. ಅದಕ್ಕೆ ಹೇಳಿದ್ದು ವಿಷ್ಣು ಜಿಹ್ವಾ ಸರಸ್ವತಿ ಅಂತ. ಆ ಸರಸ್ವತಿ ಹೇಳ್ತಾಳೆ, ನೋಡು, ನಿನ್ನ ಸ್ತೋತ್ರಕ್ಕೆ, ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ. ನಿನಗೇನು ಬೇಕು ಕೇಳು, ನಾನು ವರವನ್ನು ಕೊಡ್ತೇನೆ ಅಂತ. ಅದಕ್ಕೆ ಅಶ್ವತ್ಥರ ಹೇಳ್ತಾನೆ, ನನ್ನ ಸಹೋದರ ಕಂಬಲ ಹಾಗೂ ನಾನು, ಅಂದ್ರೆ ಕಂಬಲ ಅಂದ್ರೆ ಇವನ ಸಹೋದರ ಇನ್ನೊಬ್ಬ, ಅಶ್ವತ್ಥರ ಕಂಬಲ ಅಂತ, ನಮಗಿಬ್ಬರಿಗೂ ಕೂಡ ಸಮಸ್ತ ಸ್ವರಗಳ ಜ್ಞಾನ ಬರಬೇಕು. ಅಂದ್ರೆ ಸಮಗ್ರ ಸಂಗೀತ ಜ್ಞಾನ ನಮಗ್ ಬರಬೇಕು ಅಂತ ಹೇಳ್ತಾನೆ. ಸಮಗ್ರ ಸಂಗೀತ ಜ್ಞಾನ ಅಂತ ಹೇಳಿದ್ರೆ ಸಪ್ತ ಸ್ವರಗಳು, ಸರಿ ಗಮ ಪದ ನಿ, ಈ 7 ಸ್ವರಗಳ ಜ್ಞಾನ ನಮಗೆ ಸ್ಪಷ್ಟವಾಗಿ ಬರಬೇಕು. ಅಂದ್ರೆ ಆ 7 ಸ್ವರಗಳಲ್ಲಿ ಮತ್ತೆ ವ್ಯತ್ಯಾಸ ಇದೆ. ಷಡ್ಜ, ಋಷಭ, ಋಷಭದಲ್ಲಿ ಮತ್ತೆ 3 ವಿಧ ಇದೆ. ಒಂದೇ ರೀತಿಯಲ್ಲ, ಒಂದು ರೀ ಅನ್ನುವುದನ್ನೇ ಬೇರೆ ಬೇರೆ ರೀತಿ ಹೇಳಲಿಕ್ಕುಂಟು. ಚತುಶ್ರುತಿ ಋಷಭ, ಷಟ್ಶ್ರುತಿ ಋಷಭ, ಈ ರೀತಿಯೆಲ್ಲ ಹೇಳಲಿಕ್ಕುಂಟು. ಗಾಂಧಾರ, ಪಂಚಮ, ಮಧ್ಯಮ, ದೈವತ, ನಿಷಾದ, ಇವುಗಳ ವಿಭಾಗಗಳು ಬೇರೆ 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 ಇದೆ. ಎಲ್ಲ ವಿಭಾಗಗಳಿಂದ ಸಹಿತವಾಗಿ ಈ ಸ್ವರಗಳೇನಿದೆ, ನಿಜವಾಗಿ ಯಾವ ಸ್ವರಸ್ಥಾನ ಇದೆ ಅಲ್ಲೇ ಬರಬೇಕು.
ಈ ಸ್ವರಗಳೇನಿದ್ದಾವೆ ಸಪ್ತಸ್ವರಗಳು ಬೇರೆ 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 ರೀತಿಯಿಂದ ಇವುಗಳ ಅರೇಂಜ್ ಮಾಡುವುದರಿಂದಾಗಿ ರಾಗಗಳು ಹುಟ್ಟುಕೊಳ್ತವೆ. ಈ ರೀತಿ ಅನೇಕ ರಾಗಗಳಿದೆ. ಈ ರಾಗಗಳೇನಿದೆ, ಈ ರಾಗಗಳದ್ದೆಲ್ಲ ನಮಗೆ ಜ್ಞಾನ ಬರಬೇಕು. ಆ ರಾಗಗಳನ್ನ ಬೇರೆ ಬೇರೆ ರೀತಿಯಿಂದ ಪ್ರಯೋಗ ಮಾಡಲಿಕ್ಕಿದೆ. ಮೂರ್ಛನ ಅಂತ ಕರೀತಾರೆ. ಮೂರ್ಛನ, ಅಲಂಕಾರ, ತಾಳ, ಲಯ, ಗತಿ, ಇವುಗಳೆಲ್ಲ ಸಂಗೀತಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೇನೇನಿದೆ ಅವೆಲ್ಲವೂ ನಮಗೆ ಗೊತ್ತಾಗಬೇಕು, ಅವೆಲ್ಲ ನಮಗೆ ಬರಬೇಕು. ಆ ರೀತಿ ನನ್ನ ಅನುಗ್ರಹವನ್ನು ಮಾಡಬೇಕು ಅಂತ ಸರಸ್ವತಿ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅಶ್ವತ್ಥರ ಸರಸ್ವತಿ ಸಂತೋಷದಿಂದ ಒಪ್ಪಿ ಆಶೀರ್ವಾದ ಮಾಡಲಿದ್ದು. ತಥಾಸ್ತು, ಹಾಗೆ ಆಗಲಿ, ಹಾಗೆ ಆಗಲಿ, ನಿಮಗೆ ಎಲ್ಲ ಸಂಗೀತದ ಸಂಪೂರ್ಣ ಜ್ಞಾನ ಬರಲಿ ಅಂತ ಹೇಳಿದ್ರು. ಈ ರೀತಿ ಅಶ್ವತ್ಥರ ಸಂಗೀತದ ಸಂಪೂರ್ಣ ಜ್ಞಾನ ಪಡೆದವನಾಗಿ ತನ್ನ ಸಹೋದರ ಕಂಬಲ ಏನಿದ್ದಾನೆ, ಕಂಬಲನೊಟ್ಟಿಗೆ ಕೈಲಾಸಕ್ಕೆ ಹೋದ. ಕೈಲಾಸಕ್ಕೆ ಹೋಗಿ ಕೈಲಾಸದಲ್ಲಿ ಶಿವನ ಸೇವೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಅದು ಹೇಗಂತ ಹೇಳಿದ್ರೆ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಎಲ್ಲ ಸಂದರ್ಭದಲ್ಲೂ ಕೂಡ ಸಂಗೀತ ಸೇವೆ. ಶಿವನಿಗೆ ವಿಶೇಷವಾಗಿ ಸಂಗೀತ ಸೇವೆ. ಶಿವನ ಮುಂದೆ ಸಂಗೀತವನ್ನು ಹಾಡುವುದು 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 ಹಾಡುವುದು. ಒಂದು ದಿನ ಅಲ್ಲ, 2 ದಿನ ಅಲ್ಲ, ಅನೇಕ ವರ್ಷಗಳ ಕಾಲ ಈ ರೀತಿ ಮಾಡಿದಾನಂತೆ ಸಂಗೀತ ಸೇವೆ ಶಿವನಿಗೆ. ಅದರಿಂದಾಗಿ ಶಿವ ಸಂತುಷ್ಟನಾದ. ಸಂಗೀತ ಲೋಲ ಶಿವನು ಕೂಡ ಸಂತುಷ್ಟನಾದ. ಸಂತುಷ್ಟನಾಗಿ ಕೇಳ್ತಾನೆ ಅಶ್ವತ್ಥರನಿಗೆ, ಯಾಕೆ ನನಗೆ ಇಂಥ ಸೇವೆ ಮಾಡಿದ್ಯಾ? ಇಷ್ಟು ಚಂದವಾಗಿ ಒಂದು ಚೂರು ಅಪಸ್ವರ ಬರದ ಹಾಗೆ. ಯಾಕಂದ್ರೆ ಸಂಗೀತ ಶುದ್ಧವಾಗಿದ್ರೆ ದೇವತೆಗಳು ಸಂತೋಷ ಪಡ್ತಾರಂತೆ. ರಾಗ, ತಾಳ, ಲಯ, ಶ್ರುತಿ ಯಾವುದೂ ತಪ್ಪದಾಗೆ ಅಷ್ಟು ಚಂದ ಹೇಳಿದ್ರೆ ಸಂತೋಷ ಪಡ್ತಾರಂತೆ. ಅದಕ್ಕೆ ನಿನಗೇನು ಬೇಕಾಗಿದೆ, ಯಾಕೋಸ್ಕರ ನೀನು ಈ ರೀತಿ ನನ್ನ ಸೇವೆ ಮಾಡಿದ್ಯಾ ಅಂತ ಕೇಳಿದಾಗ ಅಶ್ವತ್ಥರ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಈ ರೀತಿ ಆ ಮದಾಲಸ ಅವಳು ತನ್ನ ಗಂಡ ಸತ್ತೋಗಿದ್ದಾನೆ ಅಂತ ಕೇಳಿ ಸತ್ತೋಗ್ಬಿಟ್ಟಿದ್ದಾಳೆ. ಅವಳು ಮತ್ತೆ ಹುಟ್ಟಿ ಬರಬೇಕು. ಒಂದೇನು ಅಂತ ಹೇಳಿದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಸತ್ರೆ ಇನ್ನೊಂದು ಕಡೆ ಹುಟ್ಕೊಂಡು ಬಂದೇ ಬರ್ತಾನೆ, ಇಲ್ಲ ಅಂತಲ್ಲ. ಆದರೆ ಅಲ್ಲಿ ಏನಾಗಿರ್ತದೆ ವ್ಯತ್ಯಾಸ ಅಂತ ಹೇಳಿದ್ರೆ, ಒಮ್ಮೆ ಸತ್ತ ಅಂದ್ರೆ 24 ವರ್ಷದಲ್ಲಿ ಸತ್ತ ಅಂತ ಹೇಳಿದ್ರೆ ಮತ್ತೆ ಹುಟ್ಟಿ ಬರಬೇಕಾದ್ರೆ 24ನೇ ವರ್ಷದವನಾಗಿ ಬರೋಲ್ಲ, ಮತ್ತೆ ಹುಟ್ಟುವ ಮಗುವಾಗೇ ಬರುವಂತಹದ್ದು ಒಂದು. ಎರಡನೇದ್ದೇನು ಅಂತ ಹೇಳಿದ್ರೆ, ಹಿಂದಿನ ಜನ್ಮದನದ್ದು ಏನೂ ನೆನಪಿರೋಲ್ಲ. ಇವಾಗ ಮತ್ತೆ ಹೊತ್ತು ಬೇರೆಯೇ ಜನ್ಮ, ಬೇರೆಯೇ ನೆನಪು, ಬೇರೆಯೇ ಸಂಬಂಧ ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾನೆ, ಅವಳು ಸಾಯುವಾಗ ಯಾವ ರೀತಿ ಇದ್ಲು ಅದೇ ವಯಸ್ಸಿನವಳಾಗಿ ಬರ್ಬೇಕು. ಅವಳು ಅದೇ ವಯಸ್ಸಿನವಳಾಗಿ ಬರ್ಬೇಕು, ಪುಟ್ಟ ಮಗುವಾಗೆ ಅಲ್ಲ. ಎರಡನೇದೇನು ಅಂದ್ರೆ, ಅವಳಿಗೆ ಹಿಂದಿನ ಜನ್ಮದ ಎಲ್ಲ ನೆನಪಿರಬೇಕು. ತಾನು ಆ ಋತಧ್ವಜನೊಟ್ಟಿಗೆ ಇದ್ದದ್ದು, ವಿವಾಹವಾದ ಇದೆಲ್ಲ ಅವಳಿಗೆ ಗೊತ್ತಿರಬೇಕು, ಎಲ್ಲವೂ ನೆನಪಿರಬೇಕು. ಹೇಗೆ ಅವಳು ಎದ್ದು ಬರಬೇಕು ಅಂತ ಹೇಳಿದ್ರೆ, ಅವಳು ಯಾವ ರೀತಿ ಬರಬೇಕು ಅಂತ ಹೇಳಿದ್ರೆ, ಯಾವ ರೀತಿ ನಿದ್ರೆಯಿಂದ ಎದ್ದು ಬರ್ತಾರೆ, ನಿದ್ರೆಯಿಂದ ಎದ್ದು ಬಂದಾಗೆ ಬರಬೇಕು. ಅವಳು ಏನು ಆ ಘಟನೆಯನ್ನೆಲ್ಲ ಕಂಡು ಅದು ಕನಸಾಗಿರ್ಬೇಕು, ಅವಳಿಗೆ ರಾತ್ರಿ ಕನಸು ಕಂಡಾಗಿರ್ಬೇಕು. ಆ ರೀತಿ ಅನುಗ್ರಹ ಮಾಡಬೇಕು ಅಂತ ಹೇಳ್ತಾನೆ ಶಿವ. ತಥಾಸ್ತು ಅಂತ ಹೇಳ್ತಾನೆ. ಹಾಗೆ ಆಗ್ಲಿ, ನೀನು ಶ್ರಾದ್ದ ಮಾಡು ಅಂತ ಹೇಳ್ತಾನೆ. ಪಿತೃಗಳನ್ನು ಕುರಿತು ಶ್ರಾದ್ದ ಮಾಡು. ಆ ಪಿತೃಶ್ರಾದ್ದವನ್ನ ಮಾಡಿ ಪಿಂಡ ಏನು ಹಾಕ್ತೀಯಾ ಅಂದ್ರೆ, ಪಿತೃಶ್ರಾದ್ದದಲ್ಲಿ 3 ಪಿಂಡವನ್ನ ಹಾಕ್ತೇವೆ. ಆ 3 ಪಿಂಡದಲ್ಲಿ ಮಧ್ಯದ ಪಿಂಡ ಏನಿದೆ, ಆ ಮಧ್ಯದ ಪಿಂಡವನ್ನ ನೀನು ತಿನ್ನು ಅಂತ ಹೇಳ್ತಾನೆ. ಅಂದ್ರೆ ಇದು ಶಾಸ್ತ್ರ ಹೇಳ್ತದೆ, ಯಾವತ್ತು ಪತ್ನಿ ಒಳ್ಳೆ ಪುತ್ರನನ್ನ ಇಚ್ಛಿಸ್ತಾಳೆ ಅಂದ್ರೆ, ಅವಳು ಮಕ್ಕಳಾಗದೇ ಇದ್ರೆ, ಮಕ್ಕಳು ಬೇಕು ಅಂತ ಹೇಳಿದ್ರೆ ಮಧ್ಯಮ ಪಿಂಡವನ್ನ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಆದ್ರೆ ಇವತ್ತು ರೂಢಿಯಲ್ಲಿ ತಪ್ಪೋಗಿದೆ. ಆದ್ರೆ ಧರ್ಮಶಾಸ್ತ್ರಗಳ ಸ್ಪಷ್ಟ ಹೇಳ್ತಾರೆ, ಮಧ್ಯಮ ಪಿಂಡವನ್ನ ಸ್ವೀಕಾರ ಮಾಡಬೇಕು, ಮಧ್ಯದ ಪಿಂಡವನ್ನ ಅಂತ. ಇಲ್ಲಿ ಶಿವ ಹೇಳ್ತಾನೆ ಅಶ್ವತ್ಥರನಿಗೆ, ನೀನು ಪತ್ನಿ ಅಲ್ಲ, ನೀನು ಸ್ವೀಕಾರ ಮಾಡಬೇಕು ಅಂತ. ನೀನು ಆ ಮಧ್ಯಮ ಪಿಂಡ ಏನಿದೆ, 3 ಪಿಂಡದಲ್ಲ ಮಧ್ಯದ ಪಿಂಡ, ಅದನ್ನು ಸ್ವೀಕಾರ ಮಾಡು. ಸ್ವೀಕಾರವನ್ನ ಮಾಡಬೇಕಾದ್ರೆ ಆ ಮದಾಲಸಳನ್ನೇ ಮನಸ್ಸಿನಲ್ಲಿ ಸ್ಮರಿಸಿಕೊಂಡು ನೀನು ಸ್ವೀಕಾರ ಮಾಡಬೇಕು. ಆಮೇಲೆ ನೀನು ಯಾವಾಗ ಉಸಿರನ್ನು ಹೊರಗೆ ಬಿಡ್ತೀಯಾ, ಆ ಉಸಿರಿನ ಮೂಲಕ ಅವಳು ಬರ್ತಾಳೆ ಅಂತ ಹೇಳಿ. ಇವನು ಹಾಗೇನೆ ಆಯ್ತು ಅಂತ ಹೇಳಿದ. ಶ್ರಾದ್ದವನ್ನ ಮಾಡಿದ. ಪಿತೃದೇವತೆಗಳ ತೃಪ್ತಿಗಾಗಿ ಶ್ರಾದ್ದವನ್ನ ಮಾಡಿ 3 ಪಿಂಡವನ್ನ ಹಾಕಿ ಶ್ರಾದ್ದ ಮಾಡಿದ. ಶ್ರಾದ್ದ ಎಲ್ಲ ಮುಗಿದ ಮೇಲೆ ಆ ಮಧ್ಯಮ ಪಿಂಡ ಏನಿದೆ, ಆ ಮಧ್ಯಮ ಪಿಂಡವನ್ನು ಸ್ವೀಕಾರ ಮಾಡ್ತಾ ಮದಾಲಸಳನ್ನು ನೆನೆಸ್ಕೊಂತಾ ಸ್ವೀಕಾರ ಮಾಡಿದ. ಸ್ವೀಕಾರ ಮಾಡಿ ತಾನು ಯಾವಾಗ ಉಸಿರನ್ನು ಹೊರಗೆ ಬಿಟ್ಟ, ಆ ಉಸಿರಿನ ಮೂಲಕ ಮದಾಲಸ ಬಂದ್ಲು. ಶಿವನ ಅನುಗ್ರಹದಿಂದ ಅವಳು ಬಂದ್ಲು. ಯಾಕೆ ಬಂದಿದ್ದಾಳೆ ಅಂತ ಹೇಳಿದ್ರೆ,
ಅವಳು ಸಾಯುವಾಗ ಯಾವ ವಯಸ್ಸಿನವಳಿದ್ಲೋ, ಯಾವ ರೀತಿ ಇದ್ಲೋ ಹಾಗೆ ಇದ್ದಾಳೆ. ಅದೇ ನೆನಪು, ಆ ಎಲ್ಲ ನೆನಪನ್ನು ಹೊತ್ತು ಬಂದಿದೆ ಅವಳು. ಈ ಅಶ್ವತ್ಥರ ಏನ್ ಮಾಡಿದ, ಅವಳನ್ನು ಗುಟ್ಟಾಗಿಟ್ಟ, ಯಾರಿಗೂ ತಿಳಿಸ್ಲಿಲ್ಲ. ಇವಳು ಮದಾಲಸ ಅಂತ ಯಾರಿಗೂ ತಿಳಿಸ್ಲಿಲ್ಲ. ಕೆಲವು ಹೆಣ್ಣುಮಕ್ಳೇನಿದ್ದಾರೆ, ಆ ಹೆಣ್ಣುಮಕ್ಳಿಗೆ ತಿಳಿಸ್ತಾ, ನೋಡಿ ಇವಳನ್ನು ನೀವು ಚೆನ್ನಾಗಿ ರಕ್ಷಣೆ ಮಾಡಿ ಅಂತ ಹೇಳಿ ಅಂತಃಪುರದಲ್ಲಿ ಯಾರಿಗೂ ಗೊತ್ತಾಗದಾಗ ಅವಳನ್ನು ಇಟ್ಟ. ಆದರೆ ಯಾರಿಗೂ ಗೊತ್ತಾಗದೇ ಇಲ್ಲ ಅಂತ ಹೇಳಿದ್ರೆ ಋತಧ್ವಜನಿಗೆ ಇವಳಿಗೆ ಮತ್ತೆ ಮದುವೆ ಆಗ್ಬೇಕಲ್ವ, ಮತ್ತೆ ಇವರದ್ದು ಸಂಬಂಧ ಆಗ್ಬೇಕಲ್ವ. ಅದಕ್ಕೋಸ್ಕರ ಇವನೊಂದು ಏರ್ಪಾಟನ್ನು ಮಾಡಿದ. ಅದನ್ನು ಮುಂದೆ ತಿಳಿಸ್ಕೊಂಡು ಹೋಗ್ತಾರೆ. ಯಾಕಂತ ಹೇಳಿದ್ರೆ ಇವಾಗ ಪಾತಾಳದಲ್ಲಿದ್ದಾಳೆ ಇವಳು, ಪಾತಾಳ ಲೋಕದಲ್ಲಿದ್ದಾಳೆ. ಋತಧ್ವಜ ಇರುವುದು ಭೂಮಿಯಲ್ಲಿ. ಇವರಿಬ್ಬರಿಗೆ ಮತ್ತೆ ಸಂಬಂಧ ಆಗಬೇಕು, ಮತ್ತೆ ಇವರಿಬ್ರು ಸೇರಬೇಕು. ಅದಕ್ಕೋಸ್ಕರ ಮುಂದೆ ಬೇರೆಯದ್ದೊಂದು ಅದಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಬರ್ತಾನೆ. ಇವನೇ ಅಶ್ವತ್ಥರನೇ. ಅದೇನಂತ ಮುಂದೆ ತಿಳಿಸ್ಕೊಂಡು ಹೋಗ್ತಾರೆ. ಮುಂದೆ ನೋಡೋಣ. ಶ್ರೀಕೃಷ್ಣ ಅರ್ಪಣಂ.